ಹಾಯ್ ಹಲೋ ಗೈಸ್, ಸಿಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಡ್ಕೊಳ್ಳೋಣ. ಓಕೆ ಗೈಸ್, ಇವತ್ತಿನ ಈ ಒಂದು ವಿಡಿಯೋ ಬಂದುಬಿಟ್ಟು ಇವತ್ತಿನ ಈ ಒಂದು ವಿಡಿಯೋ ನಾನು ಯೂಸ್ ಮಾಡಿರೋದು ನಲ್ಲ ಮೂವಿ ಸಾಂಗ್ ಗೊತ್ತಲ್ಲ ನಿಮಗೆ, ನಿಜನ ಆ ಸಾಂಗ್ನ ಯೂಸ್ ಮಾಡ್ಕೊಂಡ್ಬಿಟ್ಟು, ಆಮೇಲೆ ನೀವು ಇವಾಗಲೇ ಇತ್ತೀಚೆಗೆ ಬಂದಿರೋ ಲವ್ ಟೇ ಅಂದರೆ ಮೂವಿ ನೇಮ್, ಅದು ಲವ್ ಟುಡೇ ಅಂತ. ಆ ಮೂವಿ ನೀವು ನೋಡೇ ಇರ್ತೀರ. ಅದರಲ್ಲಿರೋ ಹೀರೋಯಿನ್ ಹೆಸರು ಬಂದುಬಿಟ್ಟು ಇವಾನ್ ಅಂತ. ಇವ್ರ ಇಮೇಜಸ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಪ್ಲಸ್ ಒಂದು ಸ್ಲೈಡಿಂಗ್ ಪ್ಲಸ್ ಆಮೇಲೆ ಜೂಮ್ ಇನ್ ಫೋಟೋ ವಿಡಿಯೋನ ರೆಡಿ ಮಾಡ್ಕೊಂಡಿದ್ದೀನಿ. ವಿಡಿಯೋ ಅಂತೂ ಸಖತ್ತಾಗಿ ಬಂದಿದೆ ಅಂತ ನನಗಂತೂ ಅನಿಸಿದೆ. ನಿಮ್ಗೆ ಯಾವ ರೀತಿ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಮತ್ತೆ ಥರ ಮೊದಲಿಗೆ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಬರೋಣ ಬನ್ನಿ. ಗೈಸ್, ಈ ಪ್ರಿವ್ಯೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ನಾನು ಮಟೀರಿಯಲ್ಸ್ನ ಯಾವ ರೀತಿ ಡೌನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡ್ಕೊಂಬನ್ನಿ. ಇಷ್ಟ ಆದಮೇಲೆ ಮೆಟೀರಿಯಲ್ಸ್ ಡೌನ್ ಮಾಡೋದು ಗೊತ್ತಾದಮೇಲೆ ಈ ವಿಡಿಯೋನ ರೆಡಿ ಮಾಡೋಕ್ಕೆ ಲೈಟ್ ಮಿಷನ್ ಅಂತ ಆ್ಯಪ್ ಬೇಕಾಗುತ್ತೆ. ಲೈಟ್ ಮಿಷನ್ ಏನಾದ್ರು ನಿಮ್ಮ ಹತ್ರ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಸಹ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ಡೌನ್ ಮಾಡ್ಕೊಳ್ಳಿ. ಇಷ್ಟ ಆದಮೇಲೆ ಲೈಟ್ ಮಿಷನ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರಾಜೆಕ್ಟ್ನಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರೋ ಬೀಟ್ ಮಾರ್ಕ್ ಬೈ ಪ್ರವೀಣ್ ಏಟ್ಸ್ ಆಮೇಲೆ ಸೇಕ್ ಪೆಕ್ ಬೈ ಪ್ರವೀಣ್ ಏಟ್ಸ್ ಅಂತ 2 ಪ್ರಿಸೆಟ್ ನಾನು ಕೊಟ್ಟಿರ್ತೀನಿ. 2 ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಪ್ರಿಸೆಟ್ ಇಂಪೋರ್ಟ್ ಆಗದೇ ಇರೋರು, ಅಂದರೆ ಏನಾದರೂ ಪ್ರಾಬ್ಲಮ್ ಇಂದ ಪ್ರಿಸೆಟ್ ಇಂಪೋರ್ಟ್ ಆಗದೇ ಇರೋರು XMLನ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟಿರ್ತೀನಿ. XMLನ ಸಹ ಇಂಪೋರ್ಟ್ ಮಾಡ್ಕೊಳ್ಳಿ. ಲೈಟ್ ಮಿಷನ್ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ತೀನಿ. ಇಂಟರ್ಫೇಸ್ ಯಾವುದೇ ಏನು ಅಂದರೆ ಭಾಳ ಡಿಫಿಕಲ್ಟ್ ಏನಿಲ್ಲ, ಬೈ ಬೀಟ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿದ್ದೀನಿ. ಆಮೇಲೆ ಸಾಂಗ್ನ ಕೊಟ್ಟಿರ್ತೀನಿ. ಅಂದರೆ ಪ್ರಿಸೆಟ್ ಇಂಪೋರ್ಟ್ ಆಗಿರೋರಿಗೆ ಸಾಂಗ್ ಅದರಲ್ಲಿ ಪ್ರಿಸೆಟ್ನಲ್ಲೇ ಬಂದಿರುತ್ತೆ. ಇಲ್ಲ ನಾನು XML ಇಂಪೋರ್ಟ್ ಮಾಡಿದ್ದೀನಿ ಅಂದರೆ ಸಾಂಗ್ನ ಲಿಂಕ್ನ ಸಹ ಕೊಟ್ಟಿರ್ತೀನಿ. ಸಾಂಗ್ ಲಿಂಕ್ನ ನೀವು ಸಪ್ರೇಟಾಗಿ ಸಾಂಗ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಷ್ಟಾದಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೀಡಿಯಾನಲ್ಲಿ ಬಂದುಬಿಟ್ಟು ಈ ರೀತಿ ಇಮೇಜಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇಮೇಜಸ್ನ ಈ ರೀತಿ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ನಾನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಲಾಂಗ್ ಇರೋದ್ರಿಂದ ಬೀಟ್ ಮಾರ್ಕ್ಸು ಕರೆಕ್ಟಾಗಿ ನೀವು ಆ್ಯಡ್ ಮಾಡ್ಕೋಬೋದು. ಆಮೇಲೆ ತುಂಬ ಬೇಗನೆ ಆ್ಯಡ್ ಮಾಡ್ಕೋಬೋದು. ಬೀಟ್ ಮಾರ್ಕ್ ಅಂದರೆ ಇಮೇಜಸ್ಗಳನ್ನ ತುಂಬ ಬೇಗನೆ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಏನಾದರೂ ಆ ಕಡೆ ಈ ಕಡೆ ಹೋದರೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಿಡಲ್ಗೆ. ಇದೇ ರೀತಿ ನೀವು ಎಂಡ್ವರೆಗೂ ಆ್ಯಡ್ ಮಾಡ್ಕೊ. ಇಷ್ಟು ಸಾಕು ನನಗೆ ಲಾಂಗ್ ಲೇಯರ್ಸು. ಆಮೇಲೆ ಈ ಕಡೆ ಬಂದುಬಿಟ್ಟು ಚಿಕ್ಕದಾಗಿರೋ ಲೇಯರ್ ಇದೆ, ಈ ಕಡೆ ಒಂದು ಎಫೆಕ್ಟ್ ಬೇರೆನೇ ಇದೆ. ನಾನು ಈ ಫೋಟೋಗಳನ್ನ ಕೂಡ ಇಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಈ ರೀತಿ ಇಮೇಜಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ಅವುಗಳನ್ನ ಫಿಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡೋದು ಮಾತ್ರ ಮರಿಬೇಡಿ. ಈ ರೀತಿ ಅಂದರೆ ಬೀಟ್ ಮಾರ್ಕು ಮುಗಿಯೋವರೆಗೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಮೇಜಸ್ನ ಆ್ಯಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ಕೋತೀನಿ. ಅದಕ್ಕೋಸ್ಕರ ನಾನು ಒಂದು 4-5 ಇಮೇಜಸ್ನ ಆ್ಯಡ್ ಮಾಡ್ಕೊಂಬರ್ತೀನಿ. ಈ ರೀತಿ ಬೀಟ್ ಮಾರ್ಕ್ಸ್ ಇರುತ್ತೆ. ನಾನು ಇಷ್ಟು ಇಮೇಜಸ್ನ ಆ್ಯಡ್ ಮಾಡ್ಕೊಂಡು ಇಷ್ಟು ಇಮೇಜಸ್ ನನಗೆ ಸಾಕು. ಇವಾಗ ಎಂಡ್ವರೆಗೂ ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಸಿಂಪಲಾಗಿ ಹಿಂದೆ ಹೋಗ್ಬಿಟ್ಟು ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಇಲ್ಲಿ ಅಂದರೆ ಲಾಂಗ್ ಲೇಯರ್ ಇರೋದು 3 ಎಫೆಕ್ಟ್ನ ನಾನು ಕೊಟ್ಟಿರ್ತೀನಿ. ಅಂದರೆ ಸ್ಲೈಡಿಂಗ್ ಇರುತ್ತೆ. ಇದನ್ನು ಯಾವ ರೀತಿ ಆ್ಯಡ್ ಮಾಡಬೇಕಂತ ತೋರಿಸ್ತೀನಿ ಇವಾಗ. ಮೊದಲಿಗೆ ಫಸ್ಟ್ ಎಫೆಕ್ಟ್ನ ಅಂದರೆ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬೀಟ್ ಮಾರ್ಕ್ ಹಾಕಿರೋ ಪ್ರಿಸೆಟ್ ಮೇಲೆ ಬಂದುಬಿಟ್ಟು ಫಸ್ಟ್ ಇಮೇಜ್ನ ಈ ರೀತಿ ಇಲ್ಲಿ ಕೂಡ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲೇ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಸ್ಟೈಲ್ ಮುಂದೆ ಆ್ಯರೋ ಕಾಣ್ತಿದೆ ನೋಡಿ, ಆ್ಯರೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಲರ್ನ ರಿಮೂವ್ ಮಾಡಿಬಿಟ್ಟು ಪೇಸ್ಟ್ ಅಂತ ಕೊಟ್ಬಿಟ್ಟು ಮತ್ತೆ ಫಿಲ್ ಸ್ಕ್ರೀನ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಕರೆಕ್ಟಾಗಿ ಎಫೆಕ್ಟ್ ಆ್ಯಡ್ ಆಗುತ್ತೆ. ಮತ್ತೆ ಹಿಂದೆ ಹೋಗ್ಬಿಟ್ಟು ಮತ್ತೆ ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಈ ರೀತಿ 2ನೇ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೀಟ್ ಮಾರ್ಕ್ ಪ್ರಿಸೆಟ್ ಮೇಲೆ ಬಂದುಬಿಟ್ಟು ಮತ್ತೆ ಸೇಮ್ ಪ್ರೊಸೆಸ್ಸು. ಈ ರೀತಿ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಅಲ್ಲಿ ಮುಂದೆ ಆ್ಯರೋ ಕಾಣ್ತದಲ್ಲ, ಆ್ಯರೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಲರ್ನ ರಿಮೂವ್ ಮಾಡಿಬಿಟ್ಟು ಪೇಸ್ಟ್ ಅಂತ ಕೊಟ್ಟರೆ ಅದು ಈ ರೀತಿ ಆಗುತ್ತೆ. ಈ ರೀತಿ ಆದಮೇಲೆ ಮತ್ತೆ ಇದನ್ನ ಫಿಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸೆಟ್ ಆಗುತ್ತೆ. ನೋಡ್ತಾ ಇರೋ ಈ ರೀತಿ ಸೆಟ್ ಆಗುತ್ತೆ. ಮತ್ತೆ 3ನೇ ಎಫೆಕ್ಟ್ನ ಇಲ್ಲಿ ಆ್ಯಡ್ ಮಾಡಬೇಕು. 3ನೇ ಎಫೆಕ್ಟ್ನ ಈ ರೀತಿ ಮತ್ತೆ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಮತ್ತೆ ಇವಾಗ ಬೀಟ್ ಹಾಕೋ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಇಲ್ಲಿ 3ನೇ ಎಫೆಕ್ಟ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು 3ನೇ ಇಮೇಜ್ನ ಮತ್ತೆ ಪೇಸ್ಟ್ ಅಲ್ಲಿ ಮುಂದೆ ಆ್ಯರೋ ಕಾಣ್ತಲ್ಲ, ಆ್ಯರೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಲರ್ ರಿಮೂವ್ ಮಾಡಿಬಿಟ್ಟು ಮತ್ತೆ ಪೇಸ್ಟ್ ಅಂತ ಮಾಡ್ಕೊಳ್ಳಿ. ಮತ್ತೆ ಅದು ಈ ರೀತಿ ಎಫೆಕ್ಟ್ ಆ್ಯಡ್ ಆಗುತ್ತೆ. ಮುಂದೆದು ಮತ್ತೆ ಸೇಮು 1 2 3 ಮತ್ತು ಆಮೇಲೆ ಮತ್ತೆ 1 2 3 ಇದೇ ರೀತಿ
ಅಂದರೆ ಲಾಂಗ್ ಲೇಯರ್ ಅಂದರೆ ಲಾಂಗ್ ಬೀಟ್ ಮಾರ್ಕ್ ಮುಗಿಯೋವರೆಗೆ ಹೋಗಿ ಆಮೇಲೆ ಮತ್ತೆ ಸೆಕೆಂಡ್ ಪ್ರಿಸೆಟ್ ಓಪನ್ ಮಾಡ್ಕೊಂಬಿಟ್ಟು ಈ ರೀತಿ ಫಸ್ಟ್ ಅಂದರೆ ಚಿಕ್ಕದಾಗಿರೋ ಲೇಯರ್ನ ಕಾಪಿ ಮಾಡ್ಕೊಂಬಿಟ್ಟು ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಲೇಯರ್ ಸಹ ಕಾಪಿ ಲೇಯರ್ ಅಂತ ಮಾಡ್ಕೊಂಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಬಂದುಬಿಟ್ಟು ಈ ಸ್ಟಾರ್ಟಿಂಗ್ ಇರೋ ಇಮೇಜ್ನ ಬಿಟ್ಬಿಟ್ಟು ಇಲ್ಲಿ ಎರಡನೇ ಇಮೇಜ್ನ ಇಲ್ಲಿ ಮತ್ತೆ ಪೇಸ್ಟ್ ಸ್ಟೈಲು ಆ್ಯರೋ ಕ್ಲಿಕ್ ಮಾಡ್ಕೊಂಬಿಟ್ಟು ಕಲರ್ ರಿಮೂವ್ ಬಿಟ್ಟು ಪೇಸ್ಟ್ ಅಂತ ಕೊಡಿ. ಮತ್ತೆ ಒಂದು ಫೋಟೋ ಬಿಟ್ಟು ಮತ್ತೆ ಮುಂದೆ 3ನೇ ಫೋಟೋಗೆ ಮತ್ತೆ ಅದೇ ರೀತಿ ಕೊಡಿ. ಓಕೆ, ಮತ್ತೆ ಇನ್ನೂ 4ನೇ ಫೋಟೋ ಬಿಟ್ಟು ಮತ್ತೆ 5ನೇ ಫೋಟೋಗೆ ಇದೇ ರೀತಿ ಒಂದು ಫೋಟೋ ಬಿಟ್ಟು ಇನ್ನೊಂದು ಫೋಟೋಗೆ ಎಫೆಕ್ಟ್ ಆ್ಯಡ್ ಮಾಡ್ತಾ ಹೋಗಿ. ಆ್ಯಡ್ ಮಾಡುವಾಗ ಓಕೆ ಇಲ್ಲಿ ಲೇಯರ್ಸ್ ಕೊಟ್ಟಿರ್ತೀನಿ ನೋಡಿ, 4ರಿಂದ 5 ಲೇಯರ್ 4 ಲೇಯರ್ ಇದೆ ಅನ್ಕೋತೀನಿ. ಓಕೆ, ಈ ರೀತಿ ಲೇಯರ್ಗಳನ್ನ ಮೊದಲಿಗೆ ಮೇಲ್ಗಡೆ ತೊಗೊಂಬನ್ನಿ. ಓಕೆ, ಈ ರೀತಿ ಮೇಲ್ಗಡೆ ತೊಗೊಂಬಂದ್ಬಿಟ್ಟು ಇಲ್ಲಿ ಅನ್ಗ್ರೂಪ್ ಮಾಡ್ಕೊಳ್ಳಿ. ಓಕೆ, ನಾನು ಅನ್ಗ್ರೂಪ್ ಮಾಡ್ಕೊಳ್ಳಿಲ್ಲ. ಓಕೆ, ಈ ರೀತಿ ಅನ್ಗ್ರೂಪ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಓಕೆ ಇಲ್ಲಿ ಈ ಲೇಯರ್ ಯಾವ ಕಡೆ ಇರುತ್ತೋ ಆ ಫೋಟೋಗೆ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಬೇಡಿ, ಮುಂದೆ ಇರೋ ಫೋಟೋಗೆ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಮತ್ತೆ ಹಿಂದೆ ಹೋಗ್ಬಿಟ್ಟು ಸೆಕೆಂಡ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಮತ್ತು ಇವಾಗ ಎರಡನೇ ಎಫೆಕ್ಟ್ನ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಬಿ.ಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಮತ್ತೆ ಸೇಮ್ ಪ್ರೊಸೆಸ್ಸು. ಇವಾಗ ಮಿಡ್ಲಲ್ಲಿ ಯಾವ್ಯಾವ ಫೋಟೋ ಬಿಟ್ಟಿರ್ತಾರಲ್ಲ ಆ ಫೋಟೋಗೆ ಪೇಸ್ಟ್ ಸ್ಟೈಲ್ನ ಕೊಡಬೇಕು. ಓಕೆ, ಇಲ್ಲಿ ನೋಡ್ತಾರ ಇದು ಇಲ್ಲಿ ಫೋಟೋನ ಆ್ಯಡ್ ಮಾಡೋದಿಲ್ಲ, ಅಂದರೆ ಅದು ಬ್ಲಿಂಕ್ ಎಫೆಕ್ಟ್ ಇರುತ್ತೆ. ಇಲ್ಲಿ ಫೋಟೋನ ಆ್ಯಡ್ ಮಾಡೋದಿಲ್ಲ, ಅಂದರೆ ಎಫೆಕ್ಟ್ನ ಆ್ಯಡ್ ಮಾಡೋಲ್ಲ. ಓಕೆ, ಇಲ್ಲಿ ಕೂಡ ಎಫೆಕ್ಟ್ ಆ್ಯಡ್ ಮಾಡೋಲ್ಲ, ಇಲ್ಲಿ ಕೂಡ ಎಫೆಕ್ಟ್ ಆ್ಯಡ್ ಮಾಡೋಲ್ಲ. ಉಳಿದಿರೋ ಎಲ್ಲ ಕಡೆನೂ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಫಸ್ಟ್ ಫೋಟೋಗೆ ಫಸ್ಟ್ ಎಫೆಕ್ಟ್ನ ಆ್ಯಡ್ ಮಾಡಿದರೆ ಇವಾಗ ಸೆಕೆಂಡ್ ಫೋಟೋಗೆ ಮತ್ತೆ ಸೇಮ್ ಪ್ರೊಸೆಸ್ಸು. ಕಾಪಿ ಅಂದರೆ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಸ್ಟೈಲ್ನಲ್ಲಿ ಆ್ಯರೋ ಕಾಣ್ತಿರುತ್ತೆ, ಆ್ಯರೋನ ಕ್ಲಿಕ್ ಮಾಡಿಬಿಟ್ಟು ಕಲರ್ ರಿಮೂವ್ ಬಿಟ್ಟು ಪೇಸ್ಟ್ ಅಂತ ಕೊಡಿ. ಓಕೆ, ಈ ರೀತಿ ಆ್ಯಡ್ ಆಗುತ್ತೆ. ಓಕೆ, ಎಲ್ಲ ಫೋಟೋಗಳಿಗೂ ಸೇಮ್ ಪ್ರೊಸೆಸ್ಸು, ಅಂದರೆ ಬಿಟ್ಟು ಯಾವ ಫೋಟೋಗೆ ಎಫೆಕ್ಟ್ ಆ್ಯಡ್ ಆಗಿರಲ್ಲ ಆ ಫೋಟೋಗೆ ಅದು ಈ ರೀತಿ ಬರುತ್ತೆ. ಈ ರೀತಿ ಬಂತಲ್ಲ, ಇಷ್ಟಾದಮೇಲೆ ನಮ್ಮದು ವಿಡಿಯೋ ಅಂತೂ ಕಂಪ್ಲೀಟ್ ಆಗುತ್ತೆ. ವಿಡಿಯೋ ಅಂಡರ್ಗೂ ನೀವು ಫೋಟೋನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ನ ಆ್ಯಡ್ ಮಾಡಿದರೆ ಓಕೆ, ಇವಾಗ ನಮ್ಮದು ಕಲರ್ ಗ್ರೇಡಿಂಗ್ ಲೇಯರ್ನ ಕೊಟ್ಟಿರ್ತೀನಿ ನಾನು 3 ಕಲರ್ ಗ್ರೇಡಿಂಗ್ ಲೇಯರು. ಓಕೆ, ಈ ಲೇಯರ್ಗಳನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಬಿ.ಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗಿಂದ ಈ ರೀತಿ ಪೇಸ್ಟ್ ಅಂತ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಎಂಡ್ವರೆಗೆ ಆ್ಯಡ್ ಆಗಿರುತ್ತದು. ಓಕೆ, ಇವಾಗ ನಮ್ಮದು ವಿಡಿಯೋ ಕಂಪ್ಲೀಟಾಗಿ ರೆಡಿ ಆಯಿತು. ರೆಡಿ ಆದಮೇಲೆ ವಿಡಿಯೋನ ಎಕ್ಸ್ಪೋರ್ಟ್ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಕೆ, ನಿಮ್ಮ ಮೊಬೈಲ್ 1080pನಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದರೆ 1080pನಲ್ಲಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ಅಂದರೆ 720p ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೂಡ 720pನಲ್ಲಿ ಮಾಡ್ತೀನಿ. ಓಕೆ ಗೈಸ್, ನಾನು ಕೂಡ 720pನಲ್ಲಿ ಮಾಡ್ತೀನಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ಅವರು ಕೂಡ ಈ ರೀತಿ ವಿಡಿಯೋಸ್ಗೋಸ್ಕರ ಹೊಸ ರೀತಿ ವಿಡಿಯೋಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಹೊಸ ರೀತಿ ಇನ್ನೂ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಬರ್ತಾ ಇರೋದಕ್ಕೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ. ಓಕೆ, ನಾನು ನಿಮಗೆ ಮುಂದಿನದರಲ್ಲಿ ಸಿಗ್ತೀನಿ.